ಹಲೋ, ಎಲ್ಲಿಗೂ ನಮಸ್ಕಾರ. ಹೋಪ್ ಎಲ್ಲ ಸೂಪರ್ ಆಗಿ, ಹ್ಯಾಪಿಯಾಗಿ, ಹೆಲ್ದಿ ಆಗಿದ್ರ ಅಂತ ಅನ್ಕೊಂಡಿದೀನಿ. ಇವತ್ತಿನ ವ್ಲಾಗ್ ಇಟ್ಸ್ ನಾಟ್ ಅ ಡೈಲಿ ವ್ಲಾಗ್, ಸ್ಪೆಷಲಿ ಫಾರ್ ಕರ್ಲಿ ಹೇರ್ ಇರೋಂಥ ಹುಡುಗಿರಿಗೆ ಈ ವ್ಲಾಗ್ನ ಮಾಡ್ತಿರೋವಂಥದ್ದು. ಆ್ಯಂಡ್ ನಂದು ಕರ್ಲಿ ಹೇರ್ ಇರೋ ಕಾರಣ, ಸೊ ದಟ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ವಾಟ್ಸ್ ಮೈ ರೋಟೀನ್ ಆ್ಯಂಡ್ ಸೊ ಅದರಿಂದಾಗಿ ಬೇರೆಯವ್ರು ಕೂಡ ಏನಾದ್ರು ಹೊಸದಾಗಿ ಕರ್ಲಿ ಹೇರ್ ಜರ್ನಿನ ಸ್ಟಾರ್ಟ್ ಮಾಡಂಗಿದ್ರೆ ಸೊ ಈ ಒಂದು ಟಿಪ್ಸು ಅಥವಾ ಪ್ರಾಡಕ್ಟ್ಸ್ ನಾನೇನು ಯೂಸ್ ಮಾಡ್ತೀನಿ, ನಾನು ಹೆಂಗೆ ಜರ್ನಿ ಸ್ಟಾರ್ಟ್ ಮಾಡಿದೆ ಅಂತ ಆಲ್ರೆಡಿ ಕೆಲವೊಂದ್ಸಲ ಹೇಳಿದ್ದೀನಿ. ಬಟ್ ಇವತ್ತು ಕೂಡ ನಾನು ಹೊಸ ಪ್ರಾಡಕ್ಟ್ಸ್ ಏನು ಆ್ಯಡ್ ಆನ್ ಮಾಡ್ಕೊಂಡಿದ್ದೀನಿ ನನ್ನ ಕರ್ಲಿ ಹೇರ್ ಜರ್ನಿಲಿ. ಸೊ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ವ್ಲಾಗ್ನ ಸ್ವಲ್ಪನೂ ಸ್ಕಿಪ್ ಮಾಡ್ದಲೆ, ಈ ವಿಡಿಯೋನ ಸ್ಕಿಪ್ ಮಾಡ್ದಲೆ ಫುಲ್ ಆಗಿ ವಾಚ್ ಮಾಡಿ. ಸೊ ದಟ್ ನಾನು ಸ್ವಲ್ಪ ಐಡಿಯಾಸ್ ಕೊಟ್ಟಿರ್ತೀನಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸಿದ್ದೀನಿ ಕೂಡ. ಆ್ಯಂಡ್ ತುಂಬ ಜನ ರಿಕ್ವೆಸ್ಟ್ ಕೂಡ ಮಾಡಿದ್ರಿ, ಮತ್ತೊಂದು ವಿಡಿಯೋ ಮಾಡಿ ಹಾಕಿ, ವಾಟ್ಸ್ ಯುವರ್ ರೋಟೀನ್ ಎಲ್ಲ ಅಂತ ಕೇಳಿದ್ರಿ. ಸೊ ಹಾಗಾಗಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಬಂದು ರೀಚ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ರಿಕ್ವೆಸ್ಟ್ ಮಾಡೋದು, ಸಾರಿ ಈ ವಿಡಿಯೋನ ರಿಕ್ವೆಸ್ಟ್ ಮಾಡಿದವ್ರಿಗೆ. ಸೊ ಇವಾಗ ಸದ್ಯಕ್ಕೆ ನನ್ನ ಹತ್ರ ಪ್ರಾಡಕ್ಟ್ಸ್ ಎಲ್ಲ ಇದೆ. ಆ್ಯಂಡ್ ನಮ್ಮ ಟ್ರಾವೆಲಿಂಗ್ ಆ್ಯಕ್ಚುಲಿ. ಸೊ ಟ್ರಾವೆಲ್ ಇದ್ದಾಗ ಕೂಡ ಹೌ ಐ ಮ್ಯಾನೇಜ್ ಮೈ ಕರ್ಲಿ ಹೇರ್. ಆ್ಯಂಡ್ ಇವತ್ತು ಹೇರ್ ವಾಶ್ ಫಸ್ಟ್ ಡೇ. ಸೊ ಸೆಕೆಂಡ್ ಡೇ ಥರ್ಡ್ ಡೇ ಐ ಡೋಂಟ್ ನೋ ನನ್ನ ಕೈಲಿ ಶೂಟ್ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು, ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಸೊ ನೆಕ್ಸ್ಟ್ ಹೇರ್ ವಾಶ್ ಬರೋವರೆಗೂ ವಾಟ್ ಐ ಡೂ ಎಕ್ಸಾಕ್ಟ್ಲಿ ಅನ್ನೋದನ್ನ ನಾನು ನಿಮ್ಗೆ ಶೇರ್ ಮಾಡ್ಕೋತೀನಿ. ಸೊ ಲೆಟ್ಸ್ ಬಿಗಿನ್. ಸದ್ಯಕ್ಕೆ ಹೇರ್ನ ವೆಟ್ ಮಾಡ್ಕೊಂಡು ನಾನು ನಿಮ್ಮ ಮುಂದೆ ಬಂದು ನಿಂತ್ಕೋತೀನಿ. ಓಕೆ, ಸೊ ದೀಸ್ ಆರ್ ದ ಪ್ರಾಡಕ್ಟ್ಸ್ ಐ ಆಮ್ ಯೂಸಿಂಗ್. ಆ್ಯಕ್ಚುಲಿ ಹೇಳ್ತೀನಿ ಯಾವೆಲ್ಲ ಪ್ರಾಡಕ್ಟ್ಸ್ ನನ್ನ ಹತ್ರ ಇದೆ. ರೀಸೆಂಟಾಗಿ ಇವೆಲ್ಲವನ್ನು ಆ್ಯಡ್ ಮಾಡಿರುವಂಥದ್ದು. ಐ ಶೋ ಯು ಒನ್ ಬೈ ಒನ್. ಮೇ ಬಿ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ಲಿಂಕ್ ಐ ಆಮ್ ನಾಟ್ ಶೋರ್ ಕೊಡೋಕ್ಕಾಗುತ್ತೋ ಇಲ್ಲೋ, ಮರ್ತೋಗ್ತೀನೋ ನನಗೆ ಗೊತ್ತಿಲ್ಲ. ಬಟ್ ಪ್ರಾಡಕ್ಟ್ಸ್ನ ಪಿಕ್ ಅಥವಾ ಬರೆದಿಟ್ಕೊಂಡು ನೀವು ಸರ್ಚ್ ಮಾಡಿದ್ರೆ ಆನ್ಲೈನಲ್ಲಿ ಎಲ್ಲ ಶಾಪಿಂಗ್ ಆ್ಯಪ್ಸಲ್ಲೂ ಕೂಡ ಅವೈಲಬಲ್ ಇರುತ್ತೆ, ನೀವು ಚೆಕ್ ಮಾಡಬಹುದು. ಸೊ ಲೆಟ್ಸ್ ಬಿಗಿನ್. ಸೊ ನನ್ನ ಹೇರ್ನ ವೆಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕರೆಂಟ್ಲಿ ನಾನು ಯೂಸ್ ಮಾಡ್ತಾ ಇರೋ ಶಾಂಪು ಬಂದು ಅರಾಟಾ ಸೂಪರ್ ಶಾಂಪೂ. ಸೊ ಅರಾಟಾ ಅವರ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಕರ್ಲಿ ಹೇರ್ಗಂತಾನೆ ಇದೆ. ಸೊ ದಟ್ ನೀವು ಬಿಗಿನರ್ ಆಗಿದ್ರೆ ಈ ಪ್ರಾಡಕ್ಟ್ಸ್ನ ಟ್ರೈ ಮಾಡಿ. ಸೊ ದಟ್ ಅವ್ರು ಮೆನ್ಷನ್ ಮಾಡಿರೋ ಪ್ರಕಾರ ರೆಡ್ಯೂಸ್ ಹೇರ್ ಲಾಸ್, ಇಂಪ್ರೂವ್ ಶೈನ್, ಸ್ಮೂತ್ನೆಸ್ ಅಂಡ್ ಹೇರ್ ಸಾಫ್ಟ್ ಆಗುತ್ತೆ. ಜೊತೆಗೆ ರೀಸ್ಟೋರ್ pH ಬ್ಯಾಲೆನ್ಸ್ ಅಂತ ಹಾಕಿದ್ದಾರೆ. ಜೊತೆಗೆ ಕ್ರುಯಾಲಿಟಿ ಫ್ರೀ, ಪ್ಲಾಂಟ್ ಪವರ್ಡ್, ನಾನ್ ಟಾಕ್ಸಿಕ್, ಡರ್ಮಲಾಜಿಕಲಿ ಟೆಸ್ಟೆಡ್ ಅಂತ ಇದೆ. ಸೊ 150 ml ಬರುತ್ತೆ. ನಿಮ್ಗೆ ಕಾಸ್ಟ್ ಬಂದ್ಬಿಟ್ಟು 450 rupees ತೋರಿಸ್ತದೆ. ಬಟ್ ಡಿಸ್ಕೌಂಟ್ ಅಲ್ಲೆಲ್ಲ ಕಡಿಮೆನೆ ಸಿಗುತ್ತೆ. ನಾನು ಜೆಪ್ಟೋ ಇಂದ ಆರ್ಡರ್ ಮಾಡ್ಕೊಂಡಿದ್ದು. ಸೊ ಹೇಳಿದಾಗ ಎಲ್ಲ ಶಾಪಿಂಗ್ ಆಪ್ಸ್ ಅಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಸೊ ನನ್ಗೆ ಇಷ್ಟ ಆಗುತ್ತೆ. ನಾನು ಯೂಶಲಿ ಹೇಳಿದಾಗೆ ಸಾಕಷ್ಟು ವಿಡಿಯೋದಲ್ಲಿ SLS ಅಥವಾ ಪ್ಯಾರಾಬೀನ್ ಫ್ರೀ ಇರುವಂತ, ಸಿಲಿಕಾನ್ ಫ್ರೀ ಇರುವಂತ ಪ್ರಾಡಕ್ಟ್ಸ್ ನ ಬಳಸಿ. ಸೊ ದಟ್ ನಿಮ್ಮ ಹೇರ್ ಆದಷ್ಟು ಪ್ರೊಟೆಕ್ಟೆಡ್ ಆಗಿರುತ್ತೆ. ಸೊ ದಟ್ ಈಸ್ ವಾಟ್ ಮೈ ಸಜೆಷನ್ ನಿಮ್ಗೆ. ಸೊ ನೀವು ಕೆಲವೊಂದು ಬ್ರ್ಯಾಂಡ್ ಇರುತ್ತೆ, ಸ್ವಲ್ಪ ಹುಡುಕಬೇಕಾಗುತ್ತೆ, ಸಿಕ್ಕೇ ಸಿಗುತ್ತೆ ಕರ್ಲಿ ಹೇರ್ಗೆ. ಸೊ ದಿಸ್ ಇಸ್ ದ ಒನ್. ಸೊ ಶಾಂಪು ಅನ್ನೋದು ನೀವು ಸ್ಕ್ಯಾಲ್ಪ್ ಅಲ್ಲಿರೋ ಡಸ್ಟು ಅಥವಾ ಏನೆಲ್ಲ ನಾವು ಅಪ್ಲೈ ಮಾಡ್ತೀವಲ್ಲ ಅದನ್ನೆಲ್ಲ ರಿಮೂವ್ ಮಾಡೋದೇ ಶಾಂಪು. ಸೊ ಸ್ಕ್ಯಾಲ್ಪ್ಗೆ ಜಾಸ್ತಿ ಗಮನ ಕೊಟ್ಟು ಚೆನ್ನಾಗಿ ಮಸಾಜ್ ತರ ಕ್ಲೀನ್ ಮಾಡ್ಕೊಳ್ಳಿ. ಕೆಲವು ಹೇರ್ ಟೈಪ್ಗೆ ಹೇರ್ ಆಯಿಲ್ ಸೂಟ್ ಆಗಲ್ಲ. ಸೊ ನೀವು ಅದನ್ನ ಹೇರ್ ಆಯಿಲ್ ಹಾಕೊಳ್ಳಂಗಿದ್ರೆ ಹಾಕೋಬಹುದು. ನಾನಿಲ್ಲಿ ಇವತ್ತು ಹೇರ್ ವಾಶ್ ಮಾಡ್ತಿರೋ ಕಾರಣ ಯಾವುದೇ ತರ ಏನಂದರೆ ಆಯಿಲ್ನ ಹಾಕೊಂಡಿಲ್ಲ, ಜಸ್ಟ್ ಹಾಗೆ ಮಾಡಿದ್ದೀನಿ. ಆಯಿಲ್ ತಗೊಬಂದಿದ್ದೆ, ದೆನ್ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ನನ್ನ ಹೇರ್ ಟೈಪ್ಗೆ ಆಯಿಲ್ ಸ್ವಲ್ಪ ಹೇರ್ ಫಾಲ್ನ ಮಾಡುತ್ತೆ. ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಹಾಕೋದೇ ಇಲ್ಲ ಅಂತನೂ ಅಲ್ಲ, ಬಟ್ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಸೊ ನಂದು ಶಾಂಪು ಎಲ್ಲ ಆಯಿತು. ಇವಾಗ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಾನು ಯೂಸ್ ಮಾಡ್ತಾ ಇರೋದು ನೈಕಾ ಅವ್ರದ್ದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಇದು. ಸೊ ಇದು ಆನಿಯನ್ ಅಂಡ್ ಪೆನುಗ್ರಿ ಕಂಡೀಷನರ್, ಆಂಟಿ ಹೇರ್ ಫಾಲ್ ಅಂತ ಇದೆ. ಪ್ಯಾರಾಬಿನ್ ಫ್ರೀ, SLS ಫ್ರೀ, ಕ್ರುಯಾಲಿಟಿ ಫ್ರೀ, ನ್ಯಾಚುರಲ್ ಆಕ್ಟಿವ್ಸ್ ಅಂತ ಇದೆ. ಬಟ್ ಶಾಂಪೂ ಮತ್ತೆ ಕಂಡೀಷನರ್ ಯಾವತ್ತೂ ನಮ್ಮ ಹೇರ್ ಲಾಸ್ನ ಅಥವಾ ಹೇರ್ ಗ್ರೋತ್ನ ಮಾಡಲ್ಲ. ದಟ್ ಈಸ್ ವಾಟ್ ನಾನು ತಿಳ್ಕೊಂಡಿರೋ ಪ್ರಕಾರ ಹೇಳ್ಬೇಕಂದ್ರೆ. ಸೊ ಅದನ್ನ ಜಾಸ್ತಿ ಮೈಂಡಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಜಸ್ಟ್ ನೀವು ಬಳಸ್ಬೇಕಾದ್ರೆ ನಿಮ್ಗೆ ಸ್ವಲ್ಪ ನ್ಯಾಚುರಲ್ ಪ್ರಾಡಕ್ಟ್ಸ್ ಇರೋಂಥ ಕಂಡೀಷನರ್ ಶಾಂಪೂ ಇಷ್ಟಪಡೋರಾಗಿದ್ರೆ ಯು ಕ್ಯಾನ್ ಸರ್ಚ್, ಸಾಕಷ್ಟು ಅವೈಲಬಲ್ ಇರುತ್ತೆ. ಬಟ್ ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಅದು ನಿಮ್ಮ ಹೇರ್ ಗ್ರೋತ್ ನ ಮಾಡಲ್ಲ. ಸೊ ಅದೊಂದು ನಾನು ತಿಳ್ಕೊಂಡಿರೋ ಒಂದು ವಿಚಾರ. ಸೊ ನಾನು ಇದನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದ್ರದ್ದು ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಚೆನ್ನಾಗಿದೆ.
ಇದನ್ನ ಯಾವುದೇ ಕಾರಣಕ್ಕೆ ನೀವು ನಿಮ್ಮ ಸ್ಕ್ಯಾಲ್ಪ್ಗೆ ದಯವಿಟ್ಟು ಅಪ್ಲೈ ಮಾಡಬೇಡಿ. ಜಸ್ಟ್ ನಿಮ್ಮ ಹೇರ್ ಹೆಂಡ್ಸಿಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಇದನ್ನ. ಕಂಡೀಷನರು ಎಲ್ಲ ಹೇರ್ ಟೈಪ್ಗೂ ತುಂಬಾ ಅವಶ್ಯಕತೆ ಇರೋದು. ಬಿಕಾಸ್ ಕೆಲವರಿಗೆ ಫ್ರಿಜ್ ಇರುತ್ತೆ, ಕೆಲವ್ರಿಗೆ ಏನೇನೋ ಸರಿಯಾಗಿ ಸೆಟ್ ಆಗ್ತಿರಲ್ಲ, ಹೇರು ಸ್ಮೂತ್ ಬರ್ತಿರಲ್ಲ. ಸೊ ಅಂತವ್ರು ಹೇರ್ ಮಾಸ್ಕ್ ಎಲ್ಲ ಮಾಡ್ಕೊಳಕ್ ಆಗದೆ ಇರೋರು ಅಟ್ಲೀಸ್ಟ್ ಅವರು ಹೇರ್ ವಾಶ್ ಮಾಡೋ ಟೈಮಲ್ಲಿ ಆದ್ರೂ ಇಂಥ ಏನೋ ಕಂಡೀಷನರ್ನ ಅಪ್ಲೈ ಮಾಡ್ಕೊಳ್ಳೋದು, ಇದನ್ನೆಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು. ಕರ್ಲಿ ಇರೋರಿಗೆ ಸ್ಪೆಷಲಿ ಏನಕ್ಕಂದ್ರೆ ಕರ್ಲ್ ತುಂಬಾ ಸಮಟೈಮ್ಸ್ ಗಾಳಿಗೆ ಏನಾದ್ರು ಓಡಾಡಬೇಕಾದ್ರೆ ಸ್ವಲ್ಪ ಫ್ರಿಜ್ ಆಗೋದು, ಡಸ್ಟ್ ಎಲ್ಲ ಕೂತಿರುತ್ತೆ. ಸೊ ಚಿಕ್ಕ ಪುಟ್ಟದ ಬೇರೆ ಬೇರೆ ಇಶ್ಯೂಸ್ ಇರುತ್ತೆ, ಒಂದೊಂದು ಹೇರ್ ಟೈಪ್ಗೆ ಒಂದೊಂದು ತರ ಇರುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ನನಗೆ ಹೇರ್ ಫಾಲ್ ಇದೆ, ಬಟ್ ಇಟ್ಸ್ ಟೋಟಲಿ ಫೈನ್. ಸ್ಟಾರ್ಟಿಂಗ್ ಅಲ್ಲಿ ದಿಸ್ ಇಸ್ ಅ ರಿಯಾಲಿಟಿ. ಸೊ ನೀವು ಕರ್ಲಿ ಹೇರ್ ಜರ್ನಿ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಹಾಕೋ ಎಲ್ಲಾ ಪ್ರಾಡಕ್ಟ್ಸ್ ಸೂಪರ್ ಆಗಿ ಸೆಟ್ ಆಗ್ಬಿಡುತ್ತೆ ಅಂತಲ್ಲ, ಹೇರ್ ಫಾಲ್ ಸ್ವಲ್ಪ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಡೋಂಟ್ ವರಿ, ಇಟ್ಸ್ ವೆರಿ ಕಾಮನ್. ಸೊ ಇವಾಗ ನಾನು ನನ್ನ ಕಂಡೀಷನರ್ ಎಲ್ಲ ಅಪ್ಲೈ ಮಾಡಿದ್ದಾಯ್ತು ನೀಟಾಗಿ. ಬರೀ ಎಂಡ್ಸಿಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ, ಈ ತರ ಎಂಡ್ಸಿಗೆ ಅಪ್ಲೈ ಮಾಡಿಕೊಂಡು. ಸೊ ನೆಕ್ಸ್ಟ್ ಬಂದು ವೈಡರ್ ಕೂಂಬ್ ಇರುವಂತದ್ದು. ಸೊ ಇಂಥ ಒಂದು ಕೂಮ್ನ ತಗೊಳ್ಳಿ. ಸೊ ದಟ್ ಜಾಸ್ತಿ ಸಿಕ್ಕಾಗಲ್ಲ, ಚಿಕ್ಕದಿದ್ರೆ ತುಂಬಾ ಸಿಕ್ಕಾಗ ಸ್ಟ್ರಕ್ ಆಗ್ಬಿಡುತ್ತೆ. ಸೊ ಈ ತರ ವೈಡರ್ ಆಂಗಲ್ ಇರುವಂತದನ್ನ ತಗೊಳ್ಳಿ. ನಾನು ಯಾವಾಗ ಆರ್ಗ್ಯಾನಿಕ್ ಇಂದ ತರಿಸೋದು, ಇದು ಫ್ರಮ್ ಬೆಲ್ಲಾ ವಿಟಾ ಆರ್ಗ್ಯಾನಿಕ್ ಇಂದ ತರಿಸಿರೋದು. ಇಟ್ಸ್ ಬಿನ್ ಮೋರ್ ದನ್ 2 years ಆಗ್ತಿರ್ಬಹುದೇನೋ. ಸೊ ಇದನ್ನ ನೀಟಾಗಿ ನಿಮ್ಮ ಹೇರ್ ಸಿಕ್ ಏನಿರುತ್ತಲ್ಲ ಆ ಫ್ರಿಜಿನೆಸ್ ನೀಟಾಗಿ ಬಿಡಿಸ್ಕೊಳ್ಳಿ ಆಫ್ಟರ್ ಕಂಡೀಷನಿಂಗ್. ಓಕೆ, ಸಿಕ್ಕು ಬಿಡಿಸ್ಬೇಕಾದ್ರೆ ಕರ್ಲಿ ಹೇರ್ ಇರೋರಿಗೆ ಕಂಡೀಷನರ್ ಹಾಕದ ಮೇಲೆನೆ ಸಿಕ್ಕು ಬಿಡಿಸ್ಕೊಳ್ಳಿ. ಅದಕ್ಕೆ ಮುಂಚೆ ಬಿಡ್ಸಕ್ ಹೋಗಬೇಡಿ, ಬಿಕಾಸ್ ಹೇರ್ ತುಂಬಾನೇ ಹೋಗುತ್ತೆ ಸುಮ್ಮನೆ ಶಾಂಪು ಹಾಕಿದ ತಕ್ಷಣ ಎಲ್ಲ ಮಾಡೋದಕ್ಕಿಂತ. ಅಥವಾ ಸಿಕ್ಕೆ ಬರಲ್ಲ ಅಂತ ನೀಟಾಗಿ ಬಿಡಿಸ್ಕೊಳಕ್ ಆಗಲ್ಲ ಅಂದವರು ಸೊ ಈ ತರ ಕಂಡೀಷನರ್ ಹಾಕಿ ಆದ್ಮೇಲೆ ನೀವು ಸಿಕ್ನ ಬಿಡಿಸ್ಬೇಕಾಗುತ್ತೆ ಒಂದು ಕೂಮಿಂದ. ಅಂಡ್ ಇದೊಂದೇ ಕೂಮ್ ನನ್ನ ಹತ್ರ ಇರೋದು. ನಾನು ಯಾವುದೇ ತರ ಕೂಮ್ ಯೂಸ್ ಮಾಡಲ್ಲ ಡೈಲಿ ಹೇರ್ ಸ್ಟೈಲ್ ಮಾಡಕ್ಕೆಲ್ಲ, ನಿಮ್ಗೆ ಗೊತ್ತಿದೆ. ಅಂಡ್ ಹೇರ್ ವಾಶ್ ಮಾಡ್ಬೇಕಾದ್ರೆ ಮಾತ್ರನೇ ನಾನು ಕೂಮ್ನ ಯೂಸ್ ಮಾಡೋದು. ಸೊ ದಿಸ್ ಇಸ್ ದ ಒನ್. ಈ ಟೈಮಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರೆ ನಿಮ್ಮ ಹೇರ್ನ ನೀವು ಹೆಂಗ್ ಬೇಕಿದ್ರು ಸ್ಟೈಲ್ ಮಾಡ್ಕೋಬಹುದು, ಅಂದ್ರೆ ಕರ್ಲ್ ಇರೋರ್ಗೆ. ಸೊ ದಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಸೊ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ದಟ್ ನೀವು ಈ ತರ ಟ್ವಿಸ್ಟ್ ಮಾಡಿ ಈ ತರ ಮಾಡ್ಬೋದು. ಅಥವಾ ನೀವು ಸ್ವಲ್ಪ ಜಾಸ್ತಿ ಹೇರ್ ತಗೊಂಡು ಟೈಮ್ ಇಲ್ಲ ಅಂದವರು ಸ್ವಲ್ಪ ಜಾಸ್ತಿ ಹೇರ್ ತಗೊಂಡು ದೊಡ್ಡದಾಗಾದ್ರೂ ಈ ತರ ದಪ್ಪ ಸ್ವಲ್ಪ ಜಾಸ್ತಿ ಕೂದಲು ತಗೊಂಡು ಹಿಂಗಾದ್ರೂ ತಿರ್ಸ್ಬೋದು, ತಿರ್ಸಿ ಹಂಗೆ ಬಿಡ್ಬೋದು, ಏನೂ ತೊಂದರೆ ಇಲ್ಲ. ಮತ್ತೆ ಡ್ರೈ ಎಲ್ಲ ಆದ್ಮೇಲೆ ನೀವು ಸಪ್ರೇಟ್ ಮಾಡ್ಬೋದು ಕರ್ಲ್ಸ್ನ, ಅದೇನು ನಿಮ್ಗೇನು ಸ್ಟ್ರೈಟ್ ಆಗ್ಬಿಡಲ್ಲ ನೀವು ಇದನ್ನ ಮಾಡಕ್ ಹೋದಾಗ. ಸೊ ಡೋಂಟ್ ವರಿ. ಸೇಮ್ ಈ ತರ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ. ಅಥವಾ ನೀವು ಜಡೆ ಎಣ್ಕೋತಿ ಗೊತ್ತಾ, ಆ ತರ ಒಂದು 4 ಪಾರ್ಟಿಷನ್ ಮಾಡ್ಕೊಂಬಿಟ್ಟು ಒಂದೇ ಸೈಡ್ ಜಡೆ ತರ ಎಣ್ಕೊಳ್ಳು ಸಹ ಬಹುದು, ಹಂಗೂ ಮಾಡಿ, ತೊಂದರೆ ಇಲ್ಲ. ಸೊ ಈ ತರ ಮಾಡಿ, ಕಾಣಿಸ್ತದೆ ಅಲ್ವಾ? ಸೊ ಹಿಂಗ್ ಮಾಡಿ ಆಪೋಸಿಟ್ ಸೈಡ್ ಅಲ್ಲೂ ಹಂಗೆ ಮಾಡ್ಕೊಳ್ಳಿ. ಹಂಗ್ ಮಾಡಿ ಆದ್ಮೇಲೆ ಒಂದು 20 ಮಿನಿಟ್ಸ್ 20 ಮಿನಿಟ್ಸ್ ಬಿಡಿ ಸಾಕು. ಚೆನ್ನಾಗಿ ಏನಂತಾರೆ ಕಂಡೀಷನರ್ ಚೆನ್ನಾಗಿ ಹಿಡ್ಕೊಂಡಿರುತ್ತೆ, ಕೂದಲು ತುಂಬಾ ಸಾಫ್ಟ್ ಆಗ್ತಿರುತ್ತೆ. ಸೊ 20 ಮಿನಿಟ್ಸ್ ಬಿಟ್ ಆದ್ಮೇಲೆ ವಾಶ್ ಯುವರ್ ಹೇರ್, ನೋ ಪ್ರಾಬ್ಲಮ್. ಆ ಕರ್ಲ್ ಏನಿರುತ್ತಲ್ಲ ಅದನ್ನ ಬಿಡಿಸ್ಬಿಟ್ಟು ಕೂಡ ಏನು ಇವಾಗ ಟರ್ನ್ ಮಾಡಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿದೀವಲ್ಲ ಅದನ್ನು ಸಹ ನೀವು ಬಿಡಿಸ್ಬಿಟ್ಟು ನೀಟಾಗಿ ಏನು ಹಂಗೆ ಹೇರ್ ವಾಶ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಹಂಗೆ ಸಹ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸೊ ಸಪ್ರೇಟ್ ಆಗುತ್ತೆ. ಸೊ ತೋರಿಸ್ಕೊಡ್ತೀನಿ ವಾಟ್ಸ್ ದ ನೆಕ್ಸ್ಟ್ ಸ್ಟೆಪ್ 20 ಮಿನಿಟ್ಸ್ ಆದ್ಮೇಲೆ. ಟೈಮ್ ಟು ವಾಶ್ ಮೈ ಹೇರ್. ಡೋಂಟ್ ಮೈಂಡ್. ಸೊ ಗ್ಯಾಪಲ್ಲಿ ನಾನು ಸ್ವಲ್ಪ ಫೇಸ್ ಮಾಸ್ಕ್ ಎಲ್ಲ ಹಾಕೊಂಡಿದ್ದೀನಿ, ಸೊ ಅದಕ್ಕೆ ಹಂಗೆ ಕಾಣಿಸ್ತಿದೆ. ಲೆಟ್ ಮಿ ವಾಶ್ ಇಟ್. ಸೊ ಇವಾಗ ಹೇರ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈ ತರ ವೆಟ್ ಇದ್ದಾಗಲೇ ಸ್ವಲ್ಪ ನೀರು ಜಾಸ್ತಿ ಇದ್ರೆ ಹಿಂಡ್ಕೊಂಬಿಡಿಯಲ್ಲ ನಾನು. ಸೊ ಇವಾಗ ಐ ಆಮ್ ಯೂಸಿಂಗ್ ಕರ್ಲ್ ಅಪ್ ಕ್ರೀಮ್.
ಈ ಸಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಮಾಕ್ಸಿ ಬ್ಯೂಟಿ ಸೂಪರ್ ಡಿಫೈನಿಂಗ್ ಕರ್ಲ್ ಕ್ರೀಮ್, ಎನ್ಹಾನ್ಸ್ಡ್ ಡೆಫಿನೇಷನ್ ಅಂಡ್ ಫ್ರಿಸ್ ಕಂಟ್ರೋಲ್, ಟ್ರಿಬಲ್ ಬಟರ್ ಬ್ಲೆಂಡ್ ಸ್ವೀಟ್ ಆಲ್ಮಂಡ್ ಆಯಿಲ್, ಸಲ್ಫೇಟ್ ಪ್ಯಾರಬೀನ್ಸ್ ಸಿಲಿಕಾನ್ಸ್ ಫ್ರೀ ಇರೋಂಥದ್ದು. ಆ್ಯಂಡ್ ತುಂಬಾನೇ ಚೆನ್ನಾಗಿದೆ. ಸೊ ಬಿಗಿನರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸಕ್ಕದ ಕರ್ಲ್ನ ಹೋಲ್ಡ್ ಮಾಡುತ್ತೆ, ಮಾಯಶ್ಚರೈಸ್ನ ಹೋಲ್ಡ್ ಮಾಡುತ್ತೆ. ಸೊ ನೆಕ್ಸ್ಟ್ ವಾಶ್ವರೆಗೂ ಚೆನ್ನಾಗಿರುತ್ತೆ. ಸೊ ಐ ಲೈಕ್ ಇಟ್. ಕಾಸ್ಟ್ ಬಂದು ನಿಮಗೆ 625 ಇದೆ, ಬಟ್ ಡಿಸ್ಕೌಂಟ್ ಇರುತ್ತೆ, ಸೊ ನೋಡ್ಕೊಳ್ಳಿ. ಇದು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಇದೆ. ಸಿ, ಸೊ ಇಷ್ಟನ್ನ ತಗೊಂಡು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಬೇಡಿ, ಜಸ್ಟ್ ಎನ್ಸಿಗೆ ಮಾತ್ರ ಚೆನ್ನಾಗಿ ಸ್ಕ್ರಂಚ್ ಮಾಡಿ. ಸ್ಕ್ರಂಚ್ ಇಟ್ ವೆಲ್, ಚೆನ್ನಾಗಿ ಸ್ಕ್ರಂಚ್ ಮಾಡಿ, ಸೊ ದಟ್ ಕರ್ಲ್ಸ್ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸೇಮ್ ಆಪೋಸಿಟ್. ಸ್ವಲ್ಪ ಒದ್ದಾಗೋದು ಬಿಟ್ಟು, ಇದಾದ್ಮೇಲೆ ನೀವು ಕರ್ಲ್ ಅಪ್ ಜೆಲ್ ಕೂಡ ಬರುತ್ತೆ, ಕರ್ಲಿ ಹೇರ್ಗೆ ಜೆಲ್ ಬರುತ್ತೆ. ಆಫ್ಟರ್ ಕ್ರೀಮ್ ಆದ್ಮೇಲೆ ಜೆಲ್ ಅಂತ ಬರುತ್ತೆ, ನೀವು ಅದನ್ನು ಕೂಡ ಅಪ್ಲೈ ಮಾಡ್ಬೋದು. ಅದು ಸೇಮ್, ಇದಾದ ತಕ್ಷಣ ನೆಕ್ಸ್ಟ್ ಅದು ಕೂಡ ಹಾಕಿ ಸ್ಕ್ರಂಚ್ ಮಾಡ್ಬೋದು. ಅದನ್ನು ಸಹ ಮಾಡಾದ್ಮೇಲೆ ಸ್ವಲ್ಪ ಟವಲಲ್ಲಿ ಬಿಟ್ಬಿಡಿ ಅಷ್ಟೇ. ಒಂದು 5-10 ಮಿನಿಟ್ಸ್ ಆದ್ಮೇಲೆ ಟವಲ್ನ ರಿಮೂವ್ ಮಾಡಿಬಿಟ್ಟು ದೆನ್ ವಾಶ್ ಡ್ರೈ ಮಾಡ್ಕೊಳ್ಳಿ. ನಿಮಗೆ ನಾನು ನಾರ್ಮಲಿ ನೀವು ಹೆಂಗೆ ಡ್ರೈ ಮಾಡ್ತೀರೋ ಹಾಗೆ ಮಾಡ್ಬೋದು. ನಾನು ಡ್ರೈಯರ್ ಏನು ಯೂಸ್ ಮಾಡಲ್ಲ, ಜಸ್ಟ್ ಹಾಗೆ ಗಾಳಿಗೆ ಆಚೆಲ್ಲ ಓಡಾಡ್ತಿದ್ದೀನಿ, ಹಾಗೆ ಡ್ರೈ ಆಗಿಬಿಡುತ್ತೆ. ದಟ್ ಈಸ್ ವಾಟ್ ಐ ಡೂ. ಆ್ಯಂಡ್ ಸೊ ಈ ಥರ ಏನಾದರೂ ಒಂದು ಟವಲ್, ಕಾಟನ್ ಟೀ ಶರ್ಟ್ ಇದ್ದರೆ ಅದಕ್ಕೆ ಹಾಕ್ಕೊಂಡು ನೀವು ಈ ಥರ ಬಿಟ್ಟು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ತೆಗೆದು ಹೇರ್ ಡ್ರೈ ಮಾಡ್ಕೋಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಕರ್ಲಿ ಹೇರ್. ಸೊ ನನ್ನ ಹೇರ್ ಡ್ರೈ ಆದಮೇಲೆ ಈ ಥರ ಕಾಣಿಸ್ತದೆ. ಸೊ ನಾನು ಯಾವುದೇ ಥರ ಹೇರ್ ಡ್ರೈ ಯೂಸ್ ಮಾಡಿಲ್ಲ, ಜಸ್ಟ್ ಹಾಗೇನೆ. ನೀವು ನೋಡ್ತಿರ್ಬೋದು, ಸ್ವಲ್ಪ ಗಾಡಿಲೆಲ್ಲ ಓಡಾಡಿದ ಕಾರಣ ಸೊ ಹಿಂಗಾಗ್ಬಿಡಿದೆ, ಸ್ವಲ್ಪ ಫ್ರಿಜ್ ಆ ಥರ ಆಗುತ್ತೆ. ಬಟ್ ಇಟ್ಸ್ ಟೋಟಲಿ ಫೈನ್. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಇದನ್ನು ಇನ್ನೂ ಒಂದು 2 ಡೇಸ್ವರೆಗೂ ಮೇಂಟೈನ್ ಮಾಡಬೇಕು. ಸೊ ಇದು ಡೇ 2 ಹೇರ್. ಸೊ ಇದನ್ನ ಹೆಂಗೆ ಮ್ಯಾನೇಜ್ ಮಾಡೋದು ಅಂದರೆ, ಸೊ ಸದ್ಯಕ್ಕೆ ನನ್ನ ಹತ್ರ ಇರೋದು ಪತಂಜಲಿ ಅವ್ರದ್ದು ಆಲೋವೆರಾ ಜೆಲ್ಲು. ಸೊ ಇದನ್ನೇ ಸ್ವಲ್ಪ ಅಪ್ಲೈ ಮಾಡ್ಕೊತೀನಿ. ಬಿಫೋರ್ ಅಪ್ಲೈ ಮಾಡ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಹೇರ್ನ ಈ ಥರ ಮಸಾಜ್ ಮಾಡೋದು, ಮತ್ತೆ ಫ್ರಿಜ್ ಎಲ್ಲರೂ ಇದ್ರೆ ಅದನ್ನ ಸ್ವಲ್ಪ ನೀಟಾಗಿ ಕೈಯಲ್ಲೇ ಡಿಟ್ಯಾಗ್ಲಿಂಗ್ ಮಾಡೋದು, ಈ ಥರದನ್ನ ಮಾಡ್ಕೋಬೇಕು. ಸೊ ಈಗ ಸ್ವಲ್ಪ ಜೆಲ್ ತಗೋತೀನಿ. ನೀವು ಹೇರ್ಗೆ ಸ್ವಲ್ಪ ವೆಟ್ ಮಾಡಿ ಸಹ ಮಾಡ್ಕೋಬಹುದು, ತೊಂದರೆ ಇಲ್ಲ. ಅಥವಾ ವೆಟ್ ಮಾಡದಲ್ಲೇ ಸಹ ಅಪ್ಲೈ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ಹೇರ್ ವೆಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ವೆಟ್ ಮಾಡಿ ಸಹ ಇದರ ಅಪ್ಲೈ ಮಾಡಿ. ವೆಟ್ ಮಾಡಿ ಸ್ವಲ್ಪ ನೀರೆಲ್ಲ ಇಳ್ಕೊಂಡ ಮೇಲೆ ನೀವು ಇದನ್ನ ಅಪ್ಲೈ ಮಾಡ್ಕೊಂಡ್ರೆ ಒಳ್ಳೇದು. ಮೇಲೆಗಡೆ ಕೂದಲೆಲ್ಲ ಎದ್ಬಿಟ್ಟಿರುತ್ತೆ, ಚಿಕ್ಕ ಚಿಕ್ಕ ಕೂದಲೆಲ್ಲ ಎದ್ದಿರುತ್ತಲ್ಲ, ಸೊ ದಟ್ ಅದನ್ನ ಕುಣ್ಸಕ್ಕೆ ಸ್ವಲ್ಪ ಚೆನ್ನಾಗಿ ಸೊ ಹಿಂಗ್ ಕಾಣಿಸುತ್ತೆ. See my hair, day 2 hair.